ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಎನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಟೈಮ್ ಅಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಮಾಡಿದ್ವಿ, ಅದರ ಮೇಲೆ ಫಾರ್ಮುಲಾಸ್ ನೋಡಿದ್ವಿ. ನೆಕ್ಸ್ಟ್ ಅದರ ಮೇಲೆ ಒಂದು ಪ್ರಾಬ್ಲಮ್ ನೋಡಿದ್ವಿ. ಇದು ಬಂದ್ಬಿಟ್ಟು ಅದ್ರ ಕಂಟಿನ್ಯೂಯೇಷನ್ ಪಾರ್ಟ್. ಇಲ್ಲಿ ನೋಡಿ, ಇದು ಸೆಕೆಂಡ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಬಂದ್ಬಿಟ್ಟು ಎ 150 ಮೀಟರ್ ಲಾಂಗ್ ಟ್ರೈನ್ ಕ್ರಾಸಸ್ ಎ 500 ಮೀಟರ್ ಲಾಂಗ್ ಬ್ರಿಡ್ಜ್ ಇನ್ 30 seconds. ವಾಟ್ ಟೈಮ್ ವಿಲ್ ಇಟ್ ಟೇಕ್ ಟು ಕ್ರಾಸ್ ಎ ಪ್ಲಾಟ್ಫಾರ್ಮ್ 370 ಮೀಟರ್ ಲಾಂಗ್? ಅಂದ್ರೆ ಏನಂತಂದ್ರೆ, ಒಂದು 150 ಮೀಟರ್ ಟ್ರೈನ್ ಇದೆ. 150 ಮೀಟರ್ ಟ್ರೈನ್ ಇದೆ, ಇದು 150 ಮೀಟರ್ ಇದೆ. ಅದು ಏನ್ ಮಾಡಿದೆ ಅಂತಂದ್ರೆ 500 ಮೀಟರ್ ಲಾಂಗ್ ಬ್ರಿಡ್ಜ್ ನ ಕ್ರಾಸ್ ಮಾಡಿದೆ 30 ಸೆಕೆಂಡ್ ಅಲ್ಲಿ. ಇದು ಬಂದ್ಬಿಟ್ಟು ನಮ್ದು ಬ್ರಿಡ್ಜ್. ಇದು ಎಷ್ಟಿದೆ ಅಂತಂದ್ರೆ 500 ಮೀಟರ್ ಇದೆ. 500 ಮೀಟರ್ ಇದೆ. ಎಷ್ಟು ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡಿದೆ? 30 ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡಿದೆ. ವಾಟ್ ಟೈಮ್ ವಿಲ್ ಇಟ್ ಟೇಕ್ ಟು ಕ್ರಾಸ್ ಎ ಪ್ಲಾಟ್ಫಾರ್ಮ್ 370 ಮೀಟರ್ ಲಾಂಗ್? ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇದೆ, ಅದರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು 370 ಮೀಟರ್. ನಮಗೆ ಆಲ್ರೆಡಿ ಟ್ರೈನಿಂದ ಎಷ್ಟು ಅಳತೆ ಅಂತ ಗೊತ್ತಾಗಿದೆ, 150 ಮೀಟರ್. ಇಲ್ಲಿ ನಾವು ಬಂದ್ಬಿಟ್ಟು ಫಸ್ಟ್ ನಾವು ಟ್ರೈನ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆಂತಂದ್ರೆ ನಮಗೆ ಆಲ್ರೆಡಿ ಟ್ರೈನ್ ಎಷ್ಟು ಲಾಂಗ್ ಇದೆ ಅಂತ ಗೊತ್ತಿದೆ, ಮತ್ತೆ ಬ್ರಿಡ್ಜ್ ಎಷ್ಟಿದೆ, ಎಷ್ಟು ಮೀಟರ್ ಇದೆ ಅಂತ ಗೊತ್ತಿದೆ. ನಮಗೆ ಆಲ್ರೆಡಿ ಡಿಸ್ಟೆನ್ಸ್ ಗೊತ್ತಾಯ್ತು. ಫಸ್ಟ್ ನಾವು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಅಂತ ನಮಗೆ ಗೊತ್ತಾಯ್ತು. ಫಸ್ಟ್ ಏನಂತಂದ್ರೆ 500 ಮೀಟರ್ ಬ್ರಿಡ್ಜ್ ಲೆಂತ್ ಇದೆ, ಮತ್ತೆ 150 ಮೀಟರ್ ಟ್ರೈನ್ ಲೆಂತ್ ಇದೆ. ಇದು ಎರಡನ್ನು ಪ್ಲಸ್ ಮಾಡ್ಕೋಬೇಕು. ನಮಗೆ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಫಸ್ಟ್ ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು. ನಮ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು 650 ಮೀಟರ್ ಟ್ರೈನ್ ಇಲ್ಲಿ ಟ್ರಾವೆಲ್ ಮಾಡಿದೆ. ಎಷ್ಟು ಸೆಕೆಂಡ್ ಅಲ್ಲಿ? 30 ಸೆಕೆಂಡ್ ಅಲ್ಲಿ. ನೆಕ್ಸ್ಟ್ ನಮಗೆ ಕೇಳಿರೋ ಕ್ವಶನ್ ಏನಂತಂದ್ರೆ 370 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಕ್ಕೆ ಎಷ್ಟು ಟೈಮ್ ತಗಂತೈತೆ ಅನ್ನೋದೇ ನಮ್ ಕ್ವಶನ್. ಇಲ್ಲಿ ನೋಡಿ, ಫಸ್ಟ್ ನಾವು ಟ್ರೈನ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೋಬೇಕು. ನಮಗೆ ನಿನ್ನೆ ನಾವು ಫಾರ್ಮುಲಾ ನೋಡಿದ್ವಿ. ಫಾರ್ಮುಲಾ ಏನಂತಂದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟಿದೆ ನಮ್ದು? ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ? 350 ಮೀಟರ್. ಟೈಮ್ ಎಷ್ಟು ತಗೊಂಡಿದೆ? 30 ಸೆಕೆಂಡ್ ಟೈಮ್ ತಗೊಂಡಿದೆ. ಈ ಸೊನ್ನೆ ಕ್ಯಾನ್ಸಲ್ ಆಯ್ತು. 65/3. ಇಲ್ಲಿ ನೋಡಿ, ನಮ್ದು ಯೂನಿಟ್ ಬಂದ್ಬಿಟ್ಟು 30 ಸೆಕೆಂಡ್ ಅಲ್ಲಿ ಇದೆ ಯೂನಿಟ್. ಇಲ್ಲಿ ಬಂದ್ಬಿಟ್ಟು ಮೀಟರ್ ಅಲ್ಲಿ ಇದೆ. ನಮ್ದು ಯೂನಿಟ್ ಏನಂತಂದ್ರೆ ಮೀಟರ್ ಪರ್ ಸೆಕೆಂಡ್. ನಮ್ ಸ್ಪೀಡ್ ನಾವು ಫಸ್ಟ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸ್ಪೀಡ್ ಎಷ್ಟು? 65/3 ಮೀಟರ್ ಪರ್ ಸೆಕೆಂಡ್. ಈಗ ನಮಗೆ ಏನಂತಂದ್ರೆ ಈ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಕ್ಕೆ ಆ ಟ್ರೈನ್ ಎಷ್ಟು ಟೈಮ್ ತಗಂತ ಅನ್ನೋದೇ ಕ್ವಶನ್. ಇಲ್ಲಿ ನೋಡಿ, ನಮ್ದು ಇಲ್ಲೂ ಕೂಡ ನಮಗೆ ಡಿಸ್ಟೆನ್ಸ್ ಗೊತ್ತಿದೆ. 370 ಪ್ಲಸ್ 150 ಎಷ್ಟು ಅಂತಂದ್ರೆ 520. ಟೋಟಲ್ ಇಲ್ಲಿ ಬಂದ್ಬಿಟ್ಟು ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ ನಮಗೆ 520 ಮೀಟರ್. ನೋಡಿ, ನಮಗೆ ಏನಂತಂದ್ರೆ ಇಲ್ಲಿ ನಾವು ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕು. ಟೈಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟೈಮ್ ಈಸ್ ಈಕ್ವಲ್ ಟು ನಿನ್ನೆ ನೋಡಿದಂಗ ಫಾರ್ಮುಲಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ? 520 ಮೀಟರ್ ಟ್ರಾವೆಲ್ ಮಾಡಿದೆ. ನಾವು ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನಮಗೆ ಸ್ಪೀಡ್ ಗೊತ್ತಿದೆ. ಟ್ರೈನ್ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 65/3 ಮೀಟರ್ ಪರ್ ಸೆಕೆಂಡ್ ಇದೆ. ಅದನ್ನ ಅಪ್ಲೈ ಮಾಡ್ಕೋಣ. 65/3. ಇದು ಈ ತರ ಇತ್ತಂತಂದ್ರೆ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ 520 × 3/65 ಈ ತರ ವರ್ಕ್ ಆಗೋದು. ನೆಕ್ಸ್ಟ್ 520 × 3 ನ ಮಲ್ಟಿಪ್ಲಿಕೇಶನ್ ಮಾಡೋಣ. 3 0 0, 3 2 6, 3 5 15 /65. ಈಗ 65 ಇಂದ 1560 ನ ಡಿವೈಡ್ ಮಾಡೋಣ. ಇಲ್ಲಿ ನೋಡಿ, 65 3 ಬರಲ್ಲ. ಯಾಕಂದ್ರೆ 3 5 15, 3 6 18, 180 ಇಲ್ಲಿಲ್ಲ. ಹಂಗಾಗ್ಬಿಟ್ಟು 3 2 ತಗೋಣ. 3 2 2 5 10, 2 6 12, 13, 6 0 0, 5 3, 5 ಅಲ್ಲಿ 3 ಹೋದ್ರೆ 2 0 6. ನೆಕ್ಸ್ಟ್ ನೋಡಿ, 65 4 4 5 20, 0 2
4 6 24 ಪ್ಲಸ್ 2 26 0 0 0. ಇಲ್ಲಿ ನೋಡಿ ನಮಗೆ ಟೈಮ್ ನ ಕೇಳಿರೋದು. ಟೈಮ್ ನ ನಾವು ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಸೆಕೆಂಡ್ ಅಲ್ಲಿ, ಇಲ್ಲಿ ಆಪ್ಷನ್ ಕೂಡ ಸೆಕೆಂಡ್ ಅಲ್ಲೇ ಇದೆ. ಸೊ ಟೈಮ್ ಈಸ್ ಈಕ್ವಲ್ ಟು 24 ಸೆಕೆಂಡ್. ಇದು ಬಂದ್ಬಿಟ್ಟು ನಮ್ದು ಆನ್ಸರ್. ಸಿ ಬಂದ್ಬಿಟ್ಟು ನಮ್ದು ಸರಿಯಾದ ಉತ್ತರ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಇದು ನೆಕ್ಸ್ಟ್ ಪ್ರಾಬ್ಲಮ್. ಇದು ಬಂದ್ಬಿಟ್ಟು RRB 2015 ಅಲ್ಲಿ ಕೇಳಿರೋ ಕ್ವಶನ್. ಇದು ನೋಡಿ ಕ್ವಶನ್ ನೋಡೋಣ. ಕ್ವಶನ್ ಏನಂತಂದ್ರೆ, ರಾಮ್ ವೈಲ್ ರನ್ನಿಂಗ್ ಅಟ್ 18 ಕಿಲೋಮೀಟರ್ ಪರ್ ಅವರ್ ಕ್ರಾಸಸ್ ಎ ಬ್ರಿಡ್ಜ್ ಇನ್ 2 minutes. ದ ಲೆಂತ್ ಆಫ್ ದ ಬ್ರಿಡ್ಜ್ ಈಸ್. ಅಂದ್ರೆ ರಾಮು ರನ್ನಿಂಗ್ ಮಾಡ್ತಾ ಇದ್ದಾನೆ. ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ ಅವನದು ಸ್ಪೀಡ್ ಎಷ್ಟಿದೆ? ಸ್ಪೀಡ್ 18 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರನ್ ಮಾಡ್ತಿದ್ದಾನೆ. ಕ್ರಾಸಸ್ ಎ ಬ್ರಿಡ್ಜ್ ಇನ್ 2 minutes. ಅಂದ್ರೆ ಅವನ ಟೈಮ್ ಎಷ್ಟು ತಗೊಂಡಿದ್ದಾನೆ? ಆ ಬ್ರಿಡ್ಜ್ ನ ಕ್ರಾಸ್ ಮಾಡೋದಕ್ಕೆ ಅವನ್ ಟೈಮ್ ತಗೊಂಡಿರೋದು 2 minutes. ದ ಲೆಂತ್ ಆಫ್ ದಿ ಬ್ರಿಡ್ಜ್ ಅಂದ್ರೆ ನಮಗೆ ಡಿಸ್ಟೆನ್ಸ್ ಕೇಳಿರೋದಿಲ್ಲಿ. ನೋಡಿ, ರಾಮು ಓಡ್ತಿದ್ದಾನೆ 18 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅವನು ಬ್ರಿಡ್ಜ್ ಕ್ರಾಸ್ ಮಾಡ್ತಾನೆ 2 minutes ಅಲ್ಲಿ. ದ ಲೆಂತ್ ಆಫ್ ದ ಬ್ರಿಡ್ಜ್ ನಮಗೆ ಕ್ವಶನ್ ಬಂದ್ಬಿಟ್ಟು ದ ಲೆಂತ್ ಆಫ್ ದ ಬ್ರಿಡ್ಜ್. ಲೆಂತ್ ಆಫ್ ದ ಬ್ರಿಡ್ಜ್ ಅಂತಂದ್ರೆ ಅವನ್ ಎಷ್ಟು ಡಿಸ್ಟೆನ್ಸ್ ತಗೊಂಡಿದ್ದಾನೆ 2 minutes ಅಲ್ಲಿ 18 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡ್ತಿದ್ದಾನೆ, ಎಷ್ಟು ಡಿಸ್ಟೆನ್ಸ್ ಓಡಿದಾನೆ ಅಂತ ಹೇಳಿ ನಮ್ದು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಡಿಸ್ಟೆನ್ಸ್. ನಮಗಿಲ್ಲಿ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಏನಂತಂದ್ರೆ ನಿನ್ನೆ ನೋಡ್ದಂಗೆ ಫಾರ್ಮುಲಾ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ನಮಗೆ ಗೊತ್ತಿದೆ ಎಷ್ಟು? 18 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡ್ತಿದ್ದಾನೆ. ಟೈಮ್ ನೋಡಿ, ಟೈಮ್ ಇಲ್ಲಿ 2 minutes ಅಲ್ಲಿ ಕೇಳಿದಾನೆ. ಮಿನಿಟ್ ಅಲ್ಲಿ ಕೇಳಿದಾಗ ನಾವು ಏನಂತಂದ್ರೆ 2/60 ಹಾಕೋಬೇಕು. ಯಾಕೆಂತಂದ್ರೆ ಇಲ್ಲಿ ಆಲ್ರೆಡಿ ಕ್ವಶನ್ 18 ಸ್ಪೀಡ್ ನ ಎಷ್ಟು ಕೊಟ್ಟಿದ್ದಾನೆ? 18 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಟೈಮ್ ಏನಾದ್ರು ಮಿನಿಟ್ ಅಲ್ಲಿ ಕೇಳಿದಾಗ ನಾವು 2/60 ಹಾಕೋಬೇಕು. 60 ಹಾಕೋಬೇಕು. ಇಲ್ಲಿ ನೋಡಿ, 18 2 is 36 divided by 60. 2 30 is 2 18 is 2 9 is 2 15 is 15/9 ಹೊಡಿತು. 15 ನ 9 ಇದು ಮಾಡೋಣ, ಬಾಕ್ಸನ. ಇಲ್ಲಿ ಡೈರೆಕ್ಟ್ ಹೋಗಲ್ಲ. ಸೊ 0 ಇಟ್ಟು ಪಾಯಿಂಟ್ ತಗೊಂಡು ಒಂದು 0 ತಗೋಣ. 15 6 is 90. ಇಲ್ಲಿ ನಾವು ಆಲ್ರೆಡಿ 2 minutes ನ ಅವರಿಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಇದು 2/60 ಆದ ತಕ್ಷಣ ಇದು ಅವರಿಗೆ ಕನ್ವರ್ಟ್ ಆಯ್ತು, ಇದು ಅವರ್ ಆಯ್ತು. ಸೊ ನಮ್ದು ಆಪ್ಷನ್ ಬಂದ್ಬಿಟ್ಟು ಕಿಲೋಮೀಟರ್ ಅಲ್ಲಿ ಇದೆ. ಡಿಸ್ಟೆನ್ಸ್ ಬಂದ್ಬಿಟ್ಟು ನಾವು 0.6 ಕಿಲೋಮೀಟರ್. ನಮ್ದು ಬಿ ಆಪ್ಷನ್ ರೈಟ್. ಇದು ಬಂದ್ಬಿಟ್ಟು ನಮ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ 250 meter ಲಾಂಗ್ ಟ್ರೈನ್ ಸ್ಪೀಡ್ಸ್ ಪಾಸಸ್ ಎ ಪೋಲ್ ಇನ್ 12 seconds. ವಾಟ್ ಈಸ್ ಇಟ್ಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್? ನೋಡಿ, ಒಂದು 250 meter ಲಾಂಗ್ ಒಂದು ಪೋಲ್ ನ ಪಾಸ್ ಮಾಡಿದೆ. ಎಷ್ಟು ಸೆಕೆಂಡ್ ಅಲ್ಲಿ ಅಂತಂದ್ರೆ 12 seconds ಅಲ್ಲಿ ಪಾಸ್ ಮಾಡಿದೆ. ಇಲ್ಲಿ ನೋಡಿ, ಒಂದು 250 meter ಅಂದ್ರೆ 250 meter ಬಂದ್ಬಿಟ್ಟು ನಮ್ದು ಡಿಸ್ಟೆನ್ಸ್ 250 meter. ಎಷ್ಟು ಸೆಕೆಂಡ್ ಅಲ್ಲಿ ಪಾಸ್ ಮಾಡಿದೆ? ಸ್ಪೀಡ್ ಎಷ್ಟಿದೆ ಟ್ರೈನ್ದು? ಸ್ಪೀಡ್ ಪಾಸಸ್ ಎ ಪೋಲ್ ಇನ್ 12 seconds. ಸ್ಪೀಡ್ ಎಷ್ಟಿದೆ? ನಮಗೆ ಸ್ಪೀಡೇ ನಾವು ಕಂಡುಹಿಡಿಬೇಕಾಗಿರೋದು. ಸ್ಪೀಡ್ ಬಂದ್ಬಿಟ್ಟು ನಮ್ದು ಕ್ವಶನ್ ಮಾರ್ಕ್. ಅದು ಕೂಡ ಕ್ವಶನ್ ಅಲ್ಲಿ ನೋಡಿ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೇಳಿ ಅಂತ ಹೇಳಿದಾನೆ. ನೋಡಿ, ಎಷ್ಟು ಸೆಕೆಂಡ್ ಅಲ್ಲಿ ಪಾಸ್ ಆಗಿದೆ? 12 seconds ಅಲ್ಲಿ ಪಾಸ್ ಆಗಿದೆ. ನಮಗೆ ಟೈಮ್ ಗೊತ್ತಿದೆ. ಟೈಮ್ ಬಂದ್ಬಿಟ್ಟು ನಮ್ದು 12 seconds. ಇಲ್ಲಿ ನೋಡಿ, ನಮಗೆ ಫಾರ್ಮುಲಾ ಗೊತ್ತಿದೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ? 250 meter ಟ್ರಾವೆಲ್ ಮಾಡಿದೆ. ಟೈಮ್ ಎಷ್ಟು ತಗೊಂಡಿದೆ? 12 seconds ತಗೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಒಳಗಿದೆ, ಇಲ್ಲಿ ಸೆಕೆಂಡ್ ಒಳಗಿದೆ. ನಾವು ಮೀಟರ್ ಇಂದ ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಇಂಟು 3600 ಮಾಡ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಾವು ನೋಡಿ, ಮೀಟರ್ ಇದೆ, ಮೀಟರ್ ಟು ಸೆಕೆಂಡ್ ಕನ್ವರ್ಟ್ ಮಾಡ್ತಿದೀವಿ. ಮೀಟರ್ ಟು ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ತಿದೀವಿ. ನೋಡಿ, 1 ಅವರ್ಗೆ ಎಷ್ಟು ಸೆಕೆಂಡ್?
3600 ಸೆಕೆಂಡ್. ಸೊ ಅದಕ್ಕೆ ನಾವು 3600 ನ ಮಲ್ಟಿಪ್ಲೈ ಮಾಡ್ತಿದ್ವಿ. ಇನ್ನ ಒಂದು 1 ಕಿಲೋಮೀಟರ್ಗೆ ಎಷ್ಟಿದು ಮೀಟರ್? 1000 ಮೀಟರ್. ಸೊ ನಾವು 12 ಸೆಕೆಂಡ್ ನ ನಾವು ಕಿಲೋಮೀಟರ್, ಈ 250/12 ಮೀಟರ್ ಪರ್ ಸೆಕೆಂಡ್ ನ ನಾವು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ತಿದ್ವಿ ಅಂತಂದ್ರೆ 3600 ಸೆಕೆಂಡ್ ಡಿವೈಡೆಡ್ ಬೈ 1000 ಮೀಟರ್ ನ ಮಲ್ಟಿಪ್ಲೈ ಮಾಡ್ಬೇಕು. ನೋಡಿ, ಈ ಜೀರೋ ಕ್ಯಾನ್ಸಲ್ ಆಯ್ತು, ಈ ಜೀರೋ ಕ್ಯಾನ್ಸಲ್ ಆಯ್ತು. 12 1 ಜಾ 12 3 ಜಾ 25 3 ಜಾ 75. ಸ್ಪೀಡ್ ಇಸ್ ಈಕ್ವಲ್ ಟು 75 ಕಿಲೋಮೀಟರ್ ಪರ್ ಅವರ್. ಇದು ಸರಿಯಾದ ಉತ್ತರ. ನಾವು ಪ್ರತಿ ಟೈಮು 3600/1000 ಹಾಕನಕ್ಕಾಗಲ್ಲ. ಏನಂತಂದ್ರೆ ನಮಗೆ ಪ್ರತಿ ಟೈಮು ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳ್ದ ಅನ್ಕೊಳ್ಳಿ. ಅವಾಗ ಏನಂತಂದ್ರೆ 3600/1000 ನಾವು ಪ್ರತಿ ಟೈಮ್ ಹಾಕನಕ್ಕಾಗಲ್ಲ. ಏನಂತಂದ್ರೆ ಫಸ್ಟ್ ಗೆ ನಾವು ಇದು ಕ್ಯಾಲ್ಕುಲೇಟ್ ಮಾಡಿರ್ತಾನ. ಏನಂದ್ರೆ ಈ ಡಬಲ್ ಜೀರೋ ಕ್ಯಾನ್ಸಲ್ ಆಯ್ತು. 2 5 ಜಾ 2 18 ಜಾ 18/5. ಏನಂದ್ರೆ ಕ್ವಶನ್ ಅಲ್ಲಿ ಏನಾದ್ರು ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಕೇಳ್ದ ಅಂದ್ಕೊಳ್ಳಿ, 18/5 ಡೈರೆಕ್ಟ್ ಹಾಕೊಳ್ಳಿ. ಇಲ್ಲಿ ನೋಡಿ, ಇದೇ ಫಾರ್ಮುಲಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ 250 ಡಿವೈಡೆಡ್ ಬೈ 12 ಇಂಟು 18/5. ನಾವು ಡೈರೆಕ್ಟ್ ಹಾಕೋಣ. 3600 ಡಿವೈಡೆಡ್ ಬೈ 1000 ನಾವು ಪ್ರತಿ ಟೈಮ್ ಹಾಕೋಣಕ್ಕಾಗಲ್ಲ, ಯಾಕೆಂದ್ರೆ ಅದು ಬಹಳ ದೊಡ್ಡ ಕ್ಯಾಲ್ಕುಲೇಷನ್ ಆಗುತ್ತೆ. ಇಲ್ಲಿ ನೋಡಿ, 5 1 ಜಾ 5 5 ಜಾ 0 0, 2 6 ಜಾ 2 9 ಜಾ 2 3 ಜಾ 2 25 ಜಾ 3 1 ಜಾ 3 3 ಜಾ 25 ಇಂಟು 3 ಅಷ್ಟೇ ಉಳಿತು 75. ನಮ್ದು ಆನ್ಸರ್ ಬಂದ್ಬಿಟ್ಟು 75 ಕಿಲೋಮೀಟರ್ ಪರ್ ಅವರ್. ಆ ತರ ಮಾಡಿದ್ರೆ ಸೇಮ್ ಬರುತ್ತೆ, ಈ ತರ ಮಾಡಿದ್ರೆ ಸೇಮ್ ಬರುತ್ತೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಏನಾದ್ರು ಕನ್ವರ್ಟ್ ಮಾಡ್ಕೋಬೇಕಂತ ಅಂದ್ರೆ ನಾವು 18/5 ನ ಅಲ್ಲಿ ಕೊಟ್ಟಿರೋ ಇದಕ್ಕೆ ಡಿಸ್ಟೆನ್ಸ್ಗೆ ಮತ್ತೆ ಟೈಮ್ಗೆ ಮಲ್ಟಿಪ್ಲೈ ಮಾಡ್ಬೇಕು, ನಮಗೆ ಆನ್ಸರ್ ಬರುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ದ ಸ್ಪೀಡ್ ಆಫ್ ಎ ಕಾರ್ ಈಸ್ 75 ಕಿಲೋಮೀಟರ್ ಪರ್ ಅವರ್. ಹೌ ಮಚ್ ಡಿಸ್ಟೆನ್ಸ್ ವಿಲ್ ಇಟ್ ಟ್ರಾವೆಲ್ ಇನ್ 12 ಸೆಕೆಂಡ್? ಅಂದ್ರೆ ಒಂದು ಕಾರಿನ ಸ್ಪೀಡ್ 75 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಅದು ಹೌ ಮಚ್ ಡಿಸ್ಟೆನ್ಸ್ ವಿಲ್ ಇಟ್ ಟ್ರಾವೆಲ್ ಇನ್ 12 ಸೆಕೆಂಡ್ ಅಂದ್ರೆ ಟೈಮ್ ಕೊಟ್ಟಿದ್ದಾನೆ 12 ಸೆಕೆಂಡ್. ನೋಡ್ರಿ, ಕ್ವಶನ್ ಬಂದ್ಬಿಟ್ಟು ಒಂದ್ ಕಾರು 75 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. 12 ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ಹೇಳಿ ಕ್ವಶನ್ ಅಲ್ಲಿ ಕೇಳಿದಾನೆ. ಇಲ್ಲಿ ನಮ್ದು ಇದು ಕ್ವಶನ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇಲ್ಲಿ ನೋಡಿ, 75 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಇಲ್ಲಿ ಆಪ್ಷನ್ ನೋಡ್ಕೊಳ್ರಿ, ಎಲ್ಲ ಮೀಟರ್ ಅಲ್ಲಿ ಇದೆ. ಇದು ಮೀಟರ್ ಅಲ್ಲಿ ಇದೆ, ಇದು ಮೀಟರ್ ಅಲ್ಲಿ ಇದೆ, ಇದು ಮೀಟರ್ ಅಲ್ಲಿ ಇದೆ, ಎಲ್ಲ ಮೀಟರ್ ಅಲ್ಲಿ ಇದೆ. ಸೊ ನಾವು 75 ಕಿಲೋಮೀಟರ್ ಪರ್ ಅವರ್ ನ ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾವು ಓದ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಕೊಂಡಾಗ ನಾವೇನಂತಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಇವಾಗ ನಾವು ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂತಿದೀವಿ ಅಂತಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೇಮ್ ಓವರ್ ಟೈಮ್ ಏನ್ ರೂಲ್ ಇತ್ತು ಅದೇ ತರ ಈಗ ನಾವು ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಮ್ದು ಸ್ಪೀಡ್ ಅಷ್ಟೇ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರೋದು. ನಾವು ಅದಕ್ಕೆ ಸ್ಪೀಡಿಗೆ ಅಷ್ಟೇ ನಾವು ಇದನ್ನ 5/18 ನ ಮಲ್ಟಿಪ್ಲೈ ಮಾಡ್ಕೋಬೇಕು. 75 ಇಂಟು 5/18. ಸೊ ನಾವೀಗ ಡಿ ಇಸ್ ಈಕ್ವಲ್ ಟು ಸ್ಪೀಡ್, ನಮಗೆ ಸ್ಪೀಡ್ ಗೊತ್ತಿದೆ 75 ಇಂಟು 5/18 ಮೀಟರ್ ಪರ್ ಸೆಕೆಂಡ್ ಇಂಟು ಟೈಮ್ ಎಷ್ಟಿದೆ ನಮ್ದು 12 ಸೆಕೆಂಡ್ ಇದೆ. ಇಲ್ಲಿ ನೋಡಿ, 2 6 ಜಾ 2 9 ಜಾ 2 6 ಜಾ
3 3 ಜ 325 ಜ, ಇಲ್ಲಿ 3 1 ಜ 3 2 ಜ ಕ್ಯಾನ್ಸಲ್ ಆಯ್ತು. ನಮಗೆ ಉಳಿದಿದ್ದು ಏನಂದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 25 ಇಂಟು 5 ಇಂಟು 2. 25 2 ಜ 50, 55 ಜ 250. ಇಲ್ಲಿ ನಮ್ದು ಆಪ್ಷನ್ ಬಂದ್ಬಿಟ್ಟು ಎಲ್ಲ ಮೀಟರ್ ಇದೆ. ಸೊ ನಮ್ದು ಆನ್ಸರ್ ಬಂದ್ಬಿಟ್ಟು ಮೀಟರ್ ಅಲ್ಲೇ ಇರ್ಬೇಕು. ಇಲ್ಲಿ ಅವ್ನು ಕೇಳಿದಾನೆ ಆಲ್ರೆಡಿ, ಮೀಟರ್ ಅಲ್ಲೇ ಇದೆ ಎಲ್ಲ. ನಮ್ದು ಎ ಆಪ್ಷನ್ ಬಂದ್ಬಿಟ್ಟು ಸರಿಯಾದ ಉತ್ತರ. ಇವಾಗ ಇನ್ನು ಬಹಳ ಪ್ರಾಬ್ಲಮ್ಸ್ ಇದೆ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು ಎಲ್ರಿ.